ಹಾಯ್ ಸ್ನೇಹಿತರೆ, ನಮಸ್ತೆ. ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ತರಗತಿಯಲ್ಲಿ ನಾವು ಬಹಳ ಮುಖ್ಯವಾಗಿ ಚರ್ಚೆ ಮಾಡುವಂತಹ ಅಂಶ ಯಾವುದು ಅನ್ನುವಂಥದ್ದು ನೋಡ್ತಾ ಹೋಗೋಣ. ನೋಡಿ, ಸಹಕಾರ ಸಂಘಗಳು, ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ನಾವು. ನೋಡಿ, ಸಹಕಾರಿ ಸಂಘಗಳು ಯಾವ ರೀತಿಯಾದಂತಹ ಒಂದು ಹಿನ್ನೆಲೆಯಿಂದ ಹುಟ್ಟುಕೊಂಡುದು, ಹಾಗೆ ಭಾರತದಲ್ಲಿ ಸಹಕಾರಿ ಸಂಘಗಳ ಒಂದು ಉಗಮ ಯಾವಾಗ ಆಯಿತು, ಹಾಗೆ ಅದರ ಸಹಕಾರಿ ಸಂಘಗಳ ಒಂದು ಧ್ಯೇಯೋದ್ದೇಶಗಳು ಏನು, ಅದರ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು. ಸಂವಿಧಾನದಲ್ಲಿ ಏನು ತಿಳಿಸಿದೆ, ಅದಕ್ಕೆ ವಿಧಿಗೆ ಸಂಬಂಧಪಟ್ಟಂತೆ, ಹಾಗೆ ಮುಂದಿನ ತರಗತಿಯಲ್ಲಿ ಏನು ನಾವು ಹೇಳ್ತೇವೆ ಅಂದರೆ ಸಹಕಾರ ಸಂಘದಲ್ಲಿ ಬರುವಂತಹ ವಿಧಿಗಳೇನು, ವಿಧಿಗಳ ಬಗ್ಗೆ ಚರ್ಚೆ ಮಾಡುವಂಥ ಬಹಳ ಇಂಪಾರ್ಟೆಂಟ್ ವಿಧಿಗಳನ್ನು ನೋಡ್ತೇವೆ. ಸಾಕಷ್ಟು ವಿಧಿಗಳು ಬರುತ್ತೆ. ಹಾಗಾಗಿ ಅದರಲ್ಲಿ ಕೆಲವೊಂದು ಅಂಶಗಳನ್ನ ಮೇಜರ್ ಆಗಿ ಸಹಕಾರ ಸಂಘ ಸ್ಥಾಪನೆ ಆಗಬೇಕೆಂದ್ರೆ ಇಷ್ಟು ಜನ ಹೇಳುವಂತಹ ವಿಧಿ ಯಾವುದು, ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು. ಬೋರ್ಡ್ ಆಫ್ ಡೈರೆಕ್ಟರ್ ಒಂದು ಕರ್ತವ್ಯ ಏನು, ಅದೇ ಆಮೇಲೆ ರಿಜಿಸ್ಟರ್ಗಳನ್ನು ಯಾವ ರೀತಿಯಾಗಿ ಆಗುತ್ತೆ, ಅದೆಲ್ಲವನ್ನ ಮುಂದಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತೇನೆ. ಈಗ ಸಹಕಾರ ಸಂಘಗಳು ಯಾವ ರೀತಿಯಾಗಿ ಹಿನ್ನೆಲೆಯನ್ನ ಹೊಂದಿತ್ತು ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಬರ್ತೇನೆ. ನೋಡಿ, ಸಹಕಾರ ಸಂಘ ಅಂದ್ರೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೇನೆ, ಬಹಳ ಲೆಂತ್ ಆಗಿ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ನಲ್ಲಿ ನಮ್ಗೆ ಏನು ಅನ್ನೋದು ಒಂದು ಐಡಿಯಾ ಇದ್ರೆ ಸಹಕಾರ ಸಂಘಗಳ ಬಗ್ಗೆ ನೀವು ಈಸಿಯಾಗಿ ಒಂದು ಕ್ವಶನ್ ಅನ್ನ ಐಡೆಂಟಿಫಿಕೇಶನ್ ಮಾಡಿ ಒಂದು ಆನ್ಸರ್ ಅನ್ನ ಬರೆಯುವಂತ ಪ್ರಯತ್ನವನ್ನ ಮಾಡಬಹುದು. ಸಹಕಾರಿ ಸಂಘಗಳು ಅಂದ್ರೆ ನಿಮ್ಗೆ ಹಳ್ಳಿಗಳಲ್ಲಿ ಅಥವಾ ಈ ಪಟ್ಟಣಗಳಲ್ಲಿ ನೋಡ್ತಾ ಬರ್ತೀರ, ನೀವು ಸಾಕಷ್ಟು ಸಂಘಗಳನ್ನ ನೋಡ್ತಾ ಇರ್ತೀರ ನೀವು. ನೋಡಿ, ಸಹಕಾರ ಸಂಘಗಳು ಅಂದ್ರೆ ಮೇನ್ ಆಗಿ ವರ್ತಕರನ್ನು ಅದರಲ್ಲಿ ಇರುವಂತದ್ದು, ರೈತರು ಇರುತ್ತಾರೆ, ರೈತರಿಗೆ ಸಂಬಂಧಪಟ್ಟಂತಹ ಒಂದು ಸಂಘಗಳು ಪ್ರಾರಂಭ ಆಗುತ್ತೆ. ನಂತರ ಮಾಲೀಕರು, ಕೆಲವು ಮಾಲೀಕರಿಂದ ಒಂದು ಸಂಘಗಳು ಆಗುವಂಥದ್ದು. ರೈತರಿಗೆ ಸಂಬಂಧಪಟ್ಟಂತಹ ಬೆಳೆ ಬೆಳೆಯುವಂತಹ ರೈತರು ಕೂಡ ಒಂದು ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಯಾರು ರೈತರು ಎಲ್ಲಾ ಬೆಳೆಗಳನ್ನು ಬೆಳೀತಾರೆ, ಅಡಿಕೆ ಬೆಳೀತಾರೆ, ಅಡಿಕೆ ಕೋಆಪರೇಟಿವ್ ಸೊಸೈಟಿಗಳನ್ನ ನೋಡ್ತಾರೆ. ನಂತರದಲ್ಲಿ ರಬ್ಬರ್ ಬೆಳೀತಾರೆ, ಕಾಫಿ ಬೆಳೀತಾರೆ, ಕಾಫಿ ಕೋಆಪರೇಟಿವ್ ಸೊಸೈಟಿಗಳನ್ನ ನೋಡ್ತೀರಾ. ನಂತರದಲ್ಲಿ ವರ್ತಕರು ಬರ್ತಾರೆ, ಚಿನ್ನದ ವರ್ತಕರಾಗಿರ್ಬೋದು, ಬೇರೆ ಉದ್ಯಮಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಸೊಸೈಟಿಯನ್ನ ಪ್ರಾರಂಭ ಮಾಡುವಂಥದ್ದು ಅಥವಾ ಒಂದು ಸಂಘವನ್ನ ಪ್ರಾರಂಭ ಮಾಡುವಂಥದ್ದು. ಯಾವ ಕಾಯ್ದೆ ಅಡಿಯಲ್ಲಿ ಮಾಡ್ತಾರೆ ಅನ್ನುವಂಥದ್ದೆಲ್ಲ ಮುಂದಿನ ತರಗತಿಯಲ್ಲಿ ನೋಡ್ತಾ ಬರೋಣ. ಅದಕ್ಕೆ ಯಾವ ರೀತಿಯಾದಂತಹ ರೂಪುರೇಷೆಗಳಿರುತ್ತೆ, ಈಗ ರೈತರಿಗೆ ಸಂಬಂಧಪಟ್ಟಂತಹ ಕಾಯ್ದೆಗಳು ಬಂದಿರುವಂಥದ್ದು. ಅಲ್ಲಿ ಸೊಸೈಟಿಯನ್ನು ಪ್ರಾರಂಭ ಮಾಡಬೇಕು ಅಂದ್ರೆ ಎಷ್ಟು ಜನ ಇರಬೇಕು, 20 ಜನ ಕಂಪಲ್ಸರಿ ಇರಲೇಬೇಕು ಸ್ನೇಹಿತರಲ್ಲಿ. 20 ಜನರ ಒಂದು ಸದಸ್ಯತ್ವ ಇರಬೇಕು. ಹಾಗೆ ಒಂದೇ ಕುಟುಂಬದವರು ಆಗಿರಬಾರ್ದು. ಹಾಗೆ ಅದೆಲ್ಲ ಬಹಳ ಕಂಡೀಷನ್ಸ್ಗಳಿದೆ, ಅದನ್ನ ವಿಧಿಗಳ ಬಂದಾಗ ಚರ್ಚೆ ಮಾಡುವಂಥದ್ದು. ಈಗ ನಿಮ್ಗೆ ಏನು ಅಂದ್ರೆ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಏನು, ಎಲ್ಲ ಅಲ್ಲಿರುವಂತಹ ಒಂದು ಸಮಸ್ಯೆಗಳನ್ನ ಹಂಚಿಕೊಳ್ಳಲು ಅಥವಾ ಒಂದು ಸಮಸ್ಯೆಯನ್ನ ಬರುವಂತಹ ಎಲ್ಲರಿಗೂ ಕೂಡ ಸಮಾನ ಹಕ್ಕಿರುತ್ತೆ. ಇಲ್ಲಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಯಾರು ಒಬ್ಬ ಭೇದ ಭಾವಗಳಿಲ್ಲ ಸ್ನೇಹಿತರೆ. ಎಲ್ರೂ ಕೂಡ ಮಾಲೀಕತ್ವವನ್ನು ಹೊಂದಿರ್ತಾರೆ. ಎಲ್ರಿಗೂ ಕೂಡ ತನ್ನದೇ ಆದಂತಹ ಸ್ವಾತಂತ್ರ್ಯ ಮತ್ತು ಪ್ರಜಾಸತ್ತಾತ್ಮಕವಾಗಿ ಒಂದು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಇರುವಂಥದ್ದು ಸಹಕಾರ ಸಂಘಗಳು. ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೇನೆ ಮುಂದೆ, ಆವಾಗ ನಿಮ್ಗೆ ಐಡಿಯಾ ಬರ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಇಂಗ್ಲೆಂಡ್ ನಲ್ಲಿ 18ನೇ ಶತಮಾನದ ಹಂತದಲ್ಲಿ ಕೈಗಾರಿಕಾ ಕ್ರಾಂತಿ ಆಗುವಂಥದ್ದು. ಈ ಕೈಗಾರಿಕಾ ಕ್ರಾಂತಿ ಯಾಕಾಯ್ತು? ಕೈಗಾರಿಕಾ ಕ್ರಾಂತಿಯಲ್ಲಿ ಆದ ಬದಲಾವಣೆಗಳಿಂದ ಈ ಸಹಕಾರ ಸಂಘಗಳು ಪ್ರಾರಂಭವಾದವು. ನೋಡಿ, ಒಬ್ಬ ಮನುಷ್ಯ ಒಂದು 100 ಜನ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮಷಿನ್ ಅಥವಾ ಒಂದು ಯಂತ್ರ ಬಂದು ಕೆಲಸ ಮಾಡಕ್ಕೆ ಹಿಡಿದ್ರೆ 100 ಜನರಿಗೆ ಕೆಲಸವನ್ನ ಕಿತ್ಕೊಂಡ ಹಾಗಾಯಿತು. ಇಂತಹ ಸಂದರ್ಭದಲ್ಲಿ ಅಲ್ಲಿ ಆದಂತಹ ಬೆಳವಣಿಗೆಗಳು, ಧೋರಣೆಗಳು, ರೈತರ ಮೇಲೆ ಆದಂತಹ ಶೋಷಣೆಗಳು ಅಥವಾ ಒಂದು ಕಳಪೆ ಗುಣಮಟ್ಟದ ಒಂದು ಸರಕು ಉತ್ಪನ್ನಗಳು, ಇವೆಲ್ಲವೂ ಕೂಡ ಸಾಕಾಗಿ ಹೋಗಿತ್ತವೆ. ರೈತರಿಗೆ, ಅಲ್ಲಿ ಬರುವಂತಹ ಜನಸಾಮಾನ್ಯರಿಗೆ ಇವೆಲ್ಲ ಒಂದು ಗುಣಮಟ್ಟವನ್ನ ಪರಿಶೀಲಿಸಿ ಒಂದು ಸಂಘವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ರಾಬರ್ಟ್ ಓವನ್ ಅವರು ಮೂಲತಃ ಇವರು ಕೂಡ ಉದ್ಯಮಿಯಾಗಿ ಒಂದು ವರ್ತಕರಾಗಿರುವಂಥದ್ದು. ನಂತರ ಇವರ ಮಾವ
ಹೆಂಡತಿ ಅಪ್ಪ ಇವರು ತೀರಿಕೊಂಡ ನಂತರದಲ್ಲಿ ಇವರು ಮಾಲೀಕರಾಗ್ತಾರೆ, ಒಂದು ಗಿರಣಿ ಮಾಲೀಕರಾಗ್ತಾರೆ. ಗಿರಣಿ ಮಾಲೀಕರಾಗಿ ಇವರು ಆಗುವಂಥದ್ದು. ಇವರು ಸಹಕಾರ ಸಂಘಗಳಿಗೆ ಮೂಲ ಒಂದು ಅಂಶವನ್ನ ಅಥವಾ ಒಂದು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಇವರ ತಲೆಯಲ್ಲಿ ಬರುವಂಥದ್ದು. ಇವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ, ರಾಬರ್ಟ್ ಓವನ್ ಅವರು. ಆದ್ರೆ ಅವರ ಪ್ರಯತ್ನ ಅಷ್ಟು ಸಫಲ ಆಗುವುದಿಲ್ಲ. ನಂತರ ಇವರ ಒಂದು ಧ್ಯೇಯ ಉದ್ದೇಶಗಳನ್ನ ಇಟ್ಟುಕೊಂಡು 28 ಜನರ ಅಂದ್ರೆ ಉಣ್ಣೆ ಗಿರಣಿ ಒಂದು ವರ್ತಕರು ಅಥವಾ ಉಣ್ಣೆ ಕೈಗಾರಿಕೆಯ ಅಥವಾ ಏನು ಉಣ್ಣೆ ಬಟ್ಟೆ ತಯಾರಿಸುವವರ ಒಂದು ಮಾಲೀಕತ್ವ ಇರುವಂತವರು 28 ಜನ ಇರ್ತಾರಲ್ಲಿ. ಅಂದ್ರೆ ವ್ಯಾಪಾರಸ್ಥರು, ಅವರು ಕೂಡ ವ್ಯಾಪಾರಸ್ಥರು. 28 ಜನರ ಒಂದು ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ರಾಬರ್ಟ್ ಓವನ್ ಅವರು ಈ ರೀತಿಯಾದಂತಹ ಒಂದು ಪ್ರಯತ್ನ ಮಾಡಿದ್ರು. ನಾವೆಲ್ಲ ಯಾಕೆ ಸೇರ್ಕೊಂಡು ಒಂದು ಸಂಘವನ್ನ ಮಾಡಬಾರ್ದು, ಒಂದು ಸಂಘವನ್ನ ಮಾಡಬೇಕು. ಸಂಘ ಮಾಡಬೇಕು ಅಂದ್ರೆ ಹಾಗೆ ಆಗುದಿಲ್ಲ, ಬಂಡವಾಳ ಬೇಕಾಗುತ್ತೆ. ಹಾಗೆ 28 ಜನ ಏನ್ ಮಾಡ್ತಾರೆ, ಅವರದೇ ದುಡಿಯುವ ಬಂಡವಾಳ ಹಾಕ್ತಾರೆ. ಒಂದು ವರ್ಷ ಏನ್ ಮಾಡ್ತಾರೆ, ಬಂದಂತಹ ಒಂದು ದುಡಿಮೆಯಲ್ಲಿ ಬಂಡವಾಳವನ್ನ ಒಂದು ಉಳಿತಾಯ ಮಾಡಿ ದುಡಿಯುವ ಬಂಡವಾಳವನ್ನ ಶೇಖರಿಸಿ 28 ಜನರು ಸೇರಿ ಒಂದು ಶೇರ್ ಅನ್ನ ಹಾಕುವಂಥದ್ದು. ಇಲ್ಲಿ ಮೊದಲ ಬಾರಿಗೆ ಸಹಕಾರ ಸಂಘ ಅನ್ನುವಂಥದ್ದು ಸ್ಥಾಪನೆ ಆಗುತ್ತೆ. ಇಲ್ಲಿ ಇಂಗ್ಲೆಂಡ್ನಲ್ಲಿ ಯಾರ್ದು 28 ಜನರ ಒಂದು ಗಿರಣಿ ಮಾಲೀಕರಿಂದ ಸ್ಥಾಪನೆಯಾದಂತಹ ಒಂದು ಸಂಘ. ಇಲ್ಲಿ ಇರುವಂತಹ ಸದಸ್ಯರೆಷ್ಟು? 28 ಜನ. ಆ 28 ಜನರಲ್ಲಿ ಒಬ್ಬರಾದಂತಹ ಚಾರ್ಲ್ಸ್ ಹೌರತ್ ಮತ್ತು ಚಾರ್ಲ್ಸ್ ಡಾಲಿ ಅಂದ್ರೆ ಮತ್ತೆ ಬೇರೆ ತಿಳ್ಕೊಬೇಡಿ. ಡಾಲಿ ಅವರು ಏನ್ ಹೇಳ್ತಾರೆ, ಸಹಕಾರಿ ಸಂಘಗಳ ಬಗ್ಗೆ ಒಂದು ನಿಯಮಗಳನ್ನ ಮತ್ತು ಆಡಳಿತ ವ್ಯವಸ್ಥೆ ಯಾವ ರೀತಿ ಆಗ್ಬೇಕು ಅನ್ನುವಂಥದ್ರ ಬಗ್ಗೆ ಒಂದು ನಿಯಮಗಳನ್ನ ರೂಪಣೆ ಮಾಡಿದವರು ಯಾರು? ಚಾರ್ಲ್ಸ್ ಹೌರತ್ ಮತ್ತು ಚಾರ್ಲ್ಸ್ ಡಾಲಿ ಅನ್ನುವಂಥವ್ರು. ಚಾರ್ಲ್ಸ್ ಹೌರತ್ ಇವರು ಏನು ಮೂಲ ಸಿದ್ಧಾಂತವನ್ನ ಹಾಕೊಟ್ರಲ್ಲ, ಚಾರ್ಲ್ಸ್ ಹೌರತ್ ಅನ್ನ ನಾವು ಆಧುನಿಕ ಚಳುವಳಿಯ ಸಂವಿಧಾನದ ಸೃಷ್ಟಿಕರ್ತ ಅಂತಾನೂ ಕರಿತೀವಿ ಇವರನ್ನ. ಅಂದ್ರೆ ಅಲ್ಲಿ ಸಹಕಾರ ಸಂಘಗಳಿಗೆ ಮಾತ್ರ ಸಂಬಂಧಪಟ್ಟಿದೆ, ಇನ್ನು ಎಲ್ಲ ವಿಷಯವನ್ನು ತಿಳ್ಕೊಬೇಡಿ. ಇದರಲ್ಲಿ ಆಧುನಿಕ ಚಳುವಳಿಯ ಸಂವಿಧಾನದ ಸೃಷ್ಟಿಕರ್ತ ಅಂತ ಹೇಳಿ ನಾವು ಚಾರ್ಲ್ಸ್ ಹೌರತ್ ಅನ್ನ ಕರಿತೇವೆ. ಈ ಸಂಘವನ್ನ ಸ್ಥಾಪನೆ ಮಾಡಿ ಈ ಸಂಘಕ್ಕೆ ಒಂದು ಹೆಸರು ಬಂತು ಸ್ನೇಹಿತರೆ. ಈ ಸಂಘದ ಒಂದು ಹೆಸರೇನು? ರಾಚ್ಡೇಲ್ ಪಯೋನಿಯರ್ಸ್ ಅಥವಾ ಏನ್ ಹೇಳ್ಬೇಕು ಅದಕ್ಕೆ, ರಾಚ್ಡೇಲ್ ಅಗ್ರಗಾಮಿಗಳು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಾಚ್ಡೇಲ್ ಪಯೋನಿಯರ್ಸ್ ಅಥವಾ ರಾಚ್ಡೇಲ್ ಅಗ್ರಗಾಮಿಗಳು. ಏನು ಇವ್ರು ಮಾಡಿರುವಂತಹ ಒಂದು ಸಹಕಾರ ಸಂಘ ಏನಿದೆ ಅದರ ಹೆಸರು ಏನ್ ಬರುತ್ತೆ ಅಂದ್ರೆ ರಾಚ್ಡೇಲ್ ಪಯೋನಿಯರ್ಸ್ ಅಥವಾ ರಾಚ್ಡೇಲ್ ಅಗ್ರಗಾಮಿಗಳು. ಇಲ್ಲಿ ಇವರೆಲ್ಲ ಸ್ಥಾಪನೆ ಮಾಡಿದ್ರು. ಇದೇ ರೀತಿಯಾಗಿ ಇವರು ಮಾಡಿದಂತಹ ಸಂಘದ ಅಡಿಯಲ್ಲಿ ಸಾಕಷ್ಟು ಸಹಕಾರಿ ಸಂಘಗಳು ಪ್ರಾರಂಭವಾದವು. ಅವರಲ್ಲೇ ಒಂದು ಒಗ್ಗಟ್ಟನ್ನ ಬೆಳೀತು. ಅಲ್ಲಿ ಬೆಳೆದಂತಹ ಒಂದು ಉತ್ಪನ್ನಗಳಿಗೆ ಒಂದು ಶ್ರೇಷ್ಠ ಮೌಲ್ಯ ಅನ್ನುವಂಥದ್ದು ಸಿಗ್ತಾ ಹೋಯ್ತು ಸ್ನೇಹಿತರೆ. ಯಾವ ಸಂದರ್ಭದಲ್ಲಿ? 18ನೇ ಶತಮಾನದ ಸಂದರ್ಭದಲ್ಲಿ. ಅಂತಹ ಸಂದರ್ಭದಲ್ಲಿ ಒಂದು ಆಕ್ಟ್ ಕೂಡ ಬಂತು ನೋಡಿ ಸ್ನೇಹಿತರೆ, ಫ್ರೆಂಡ್ಲಿ ಸೊಸೈಟಿ ಆಕ್ಟ್. ಈ ಫ್ರೆಂಡ್ಲಿ ಸೊಸೈಟಿ ಆಕ್ಟ್ ನ ಅಡಿಯಲ್ಲಿ ಸಹಕಾರ ಸಂಘಗಳು ಅಂದಿನ ಸಂದರ್ಭದಲ್ಲಿ ಪ್ರಾರಂಭ ಆದವು ಅನ್ನುವಂಥದ್ದು ಇದು ಒಂದು ಹಿನ್ನೆಲೆ. ನಾನು ಇದಕ್ಕೆ ಒಂದು ಸಹಕಾರ ಸಂಘ ಅನ್ನುವಂಥದ್ದು ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ. ಇನ್ನು ಸಹಕಾರ ಸಂಘದ ದಿನಾಚರಣೆಯನ್ನ ವಿಶ್ವಸಂಸ್ಥೆ ಕೂಡ ಒಪ್ಕೊಳ್ತು 1992ರಲ್ಲಿ.
ಒಂದು ದಿನಾಚರಣೆಯನ್ನ ಮಾಡಿ, ಸಹಕಾರ ಸಂಘಗಳ ದಿನಾಚರಣೆ, ಸಹಕಾರಿ ಸಂಘಗಳ ದಿನಾಚರಣೆ ಯಾವಾಗ? ಜುಲೈ ಮೊದಲ ಶನಿವಾರದಂದು ಸಹಕಾರಿ ಸಂಘಗಳ ದಿನಾಚರಣೆ ಎನ್ನುವಂಥದ್ದು ಮಾಡ್ತಾ ಬರ್ತೀವಿ. ಇನ್ನು ಭಾರತದಲ್ಲಿ ಇದು ಅಂತಾರಾಷ್ಟ್ರೀಯ, ಇಲ್ಲಿ ಬರ್ಕೊಳ್ಳಿ, ಅಂತಾರಾಷ್ಟ್ರೀಯ ಸಹಕಾರ ಸಂಘಗಳ ದಿನಾಚರಣೆ ಜುಲೈ ಮೊದಲ ವಾರದಂದು, ಪ್ರತಿ ವರ್ಷ ಜುಲೈ ಮೊದಲ ವಾರದಂದು ನಾವು ಕರಿತೀವಿ. ಇನ್ನು ಭಾರತದಲ್ಲಿ ನೋಡಿ, ನೆಹರು ಅವರು ಸಾಕಷ್ಟು ಪ್ರಯತ್ನ ಮಾಡಿರುವಂಥದ್ದು ಸಹಕಾರ ಸಂಘಗಳ ಬೆಳವಣಿಗೆಗಾಗಿ. ಹಾಗಾಗಿ ನೆಹರು ಅವರ ಹುಟ್ಟಿದ ದಿನದಿಂದ 7 ದಿನಗಳ ಕಾಲ ಒಂದು ಸಹಕಾರಿ ಸಂಘಗಳ ಸಪ್ತಾಹ ಅನ್ನುವಂಥದ್ದು ಮಾಡ್ತೀವಿ. ಸಹಕಾರಿ ಸಂಘಗಳ ಸಪ್ತಾಹ ಅನ್ನುವಂಥದ್ದು. ಸಹಕಾರಿ ಸಂಘಗಳ ಸಪ್ತಾಹ ಯಾವ ನಡೆಯುತ್ತೆ? ಇದು ನವೆಂಬರ್ 14, ನೆಹರು ಅವರು ಹುಟ್ಟಿದ ದಿನದಿಂದ ನವೆಂಬರ್ 14ರಿಂದ 7 ದಿನಗಳ ಕಾಲ ನಡೆಯುವಂಥದ್ದು ಸಹಕಾರಿ ಸಂಘಗಳ ಸಪ್ತಾಹ ಅನ್ನುವಂಥದ್ದು ನಡೀತಾ ಬರುತ್ತೆ. ನೆಹರು ಅವರು ಸಾಕಷ್ಟು ಪ್ರಯತ್ನ ಮಾಡಿರೋದ್ರಿಂದ ಸಹಕಾರಿ ಸಂಘಗಳ ಸಪ್ತಾಹ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ಭಾರತದಲ್ಲಿ ನಡ್ಕೊ ಬಂದಿರುವಂಥದ್ದು. ಹಾಗಾದ್ರೆ 2023ರ ಸಹಕಾರಿ ಸಂಘಗಳ ಸಪ್ತಾಹ ಒಂದು ಘೋಷಣೆ ಏನಾಗಿತ್ತು? ಅಂತಾರಾಷ್ಟ್ರೀಯ ಸಹಕಾರಿ ಸಂಸ್ಥೆಯ ಒಂದು ದಿನಾಚರಣೆಯ ಘೋಷಣೆ ಏನಾಗಿತ್ತು ಅನ್ನುವಂಥದ್ದು ನೋಡೋದಾದ್ರೆ, ಸುಸ್ಥಿರ ಅಭಿವೃದ್ಧಿಗಾಗಿ ಸಹಕಾರಿ ಸಂಸ್ಥೆ ಏನು 2023ರ ಅಂತಾರಾಷ್ಟ್ರೀಯ ಸಹಕಾರ ಸಂಘಗಳ ಒಂದು ಥೀಮ್ ಏನಾಗಿತ್ತು ಅನ್ನುವಂಥದ್ದು ನೋಡ್ತಾ ಬರ್ಬೇಕಾಗುತ್ತೆ ನಾವು. ಸುಸ್ಥಿರ ಅಭಿವೃದ್ಧಿಗಾಗಿ ಸಹಕಾರಿ ಸಂಸ್ಥೆ ಅನ್ನುವಂಥದ್ದು. ಇದಿಷ್ಟು ಒಂದು ಸಹಕಾರಿ ಸಂಘಗಳ ಬಗ್ಗೆ ಒಂದು ಹಿನ್ನೆಲೆ ಅನ್ನುವಂಥದ್ದು ನಾವು ನೋಡ್ತಾ ಬಂದ್ವಿ. ನಂತರದಲ್ಲಿ ನಾವು ಸಂವಿಧಾನದ ಒಂದು ಮೂಲ ಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಸಂವಿಧಾನದಲ್ಲಿ ಏನ್ ತಿಳಿಸುತ್ತೆ ಅಂದ್ರೆ, ಸಹಕಾರ ಸಂಘ ಅಂದ್ರೆ ಏನು, ಅಲ್ಲಿ ಬರುವಂತಹವರು ವ್ಯಕ್ತಿಗಳು ಯಾರು, ರಿಜಿಸ್ಟರ್ ನಿಬಂಧಕ ಅಂದ್ರೆ ಏನು, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ನೋಡಿ. ಸಹಕಾರ ಸಂಘ ಎಂದ್ರೆ ಭಾರತದ ಯಾವುದೇ ಒಂದು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಕಾನೂನಿನ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಂತಹ ಒಂದು ಅಥವಾ ನೋಂದಾಯಿಸಲ್ಪಡಬಹುದಾದಂತಹ ಒಂದು ಸಂಘ. ಕಾನೂನಿನ ಅಡಿಯಲ್ಲಿ ನೋಡಿ, ಇದಕ್ಕೂ ಕೂಡ ಕಾನೂನಿನ ಅಂಶವನ್ನ ಅಥವಾ ಕಾನೂನಿನ ಒಂದು ಚೌಕಟ್ಟು ಇರುವಂತದ್ದು. ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಒಂದು ಸಂಘ ಸ್ಥಾಪನೆ ಆಗುವಂಥದ್ದು. 4 ಜನ ಸೇರ್ಕೊಂಡು ಈಗ ಸ್ತ್ರೀ ಶಕ್ತಿ ಸಂಘಗಳು ನಾವು ನೋಡ್ತಾ ಬರ್ತೀವಿ. ಅದು ಕಾನೂನಿನ ಅಡಿಯಲ್ಲಿ ಬರೋದಿಲ್ಲ. ಈಗ 4 ಜನ ನಾನು ದುಡ್ಡು ಕೊಡ್ತೀನಿ, ನಿಮ್ಮ ಮನೆ ಕೆಲ್ಸಕ್ಕೆ ಬಂದೆ, ನಾನು ನಿಮ್ಮ ಮನೆಗೆ ಹೋದೆ, ಈ ತರದಲ್ಲ. ಸಹಕಾರ ಸಂಘಗಳು ಅಂದ್ರೆ ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ ಆದ ನಂತರದಲ್ಲಿ ಅವರಿಗೆ ಸ್ಪೆಸಿಫಿಕ್ ಆದಂತಹ ಲೋಗೋ ಬರುತ್ತೆ, ಆ ರಿಜಿಸ್ಟರ್ ಹೆಸರಾಗುತ್ತೆ, ಇದು ಬರುವಂಥದ್ದು. ಇಲ್ಲಿ ಬರುವಂತಹ ಪದಾಧಿಕಾರಿಗಳು ಯಾರ್ಯಾರು? ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ, ಚೇರ್ಪರ್ಸನ್, ವೈಸ್ ಚೇರ್ಪರ್ಸನ್, ಕಾರ್ಯದರ್ಶಿ, ಖಜಾಂಚಿ. ಇನ್ನು ರಿಜಿಸ್ಟ್ರಾರ್ ಅಂದ್ರೆ ಏನು? ಇದು ನಾ ರಿಜಿಸ್ಟ್ರಾರ್ ಅನ್ನೋ ಪದ ಯಾಕೆ ಇಲ್ಲಿ ಹಾಕಿದ್ದೀನಿ ಅಂದ್ರೆ, ನಂತರ ಪ್ರಕರಣಗಳನ್ನ ಚರ್ಚೆ ಮಾಡ್ತೇನೆ ನಾನು. ಆರ್ಟಿಕಲ್ ಅಲ್ಲಿ ಬರುವಂತಹ ಒಂದು ವಿಧಿಗಳು ಚರ್ಚೆ ಮಾಡಬೇಕಾದ್ರೆ ರಿಜಿಸ್ಟ್ರಾರ್ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. ಆ ರಿಜಿಸ್ಟ್ರಾರ್ ಅನ್ನುವಂಥದ್ದು ಏನು ಅನ್ನುವಂಥದ್ದು ನೋಡ್ಕೋಬರ್ಬೇಕಾಗತ್ತೆ ನಾವು. ಕೇಂದ್ರ ಸರ್ಕಾರದ ಬಹುರಾಜ್ಯ ಸಹಕಾರಿ ಸಂಘಗಳಿಗೆ ನೇಮಕ ಮಾಡಿರುವ ರಿಜಿಸ್ಟ್ರಾರ್ ಮತ್ತು ರಾಜ್ಯ ಸರ್ಕಾರಗಳು ರಾಜ್ಯದ ಕಾನೂನಿನ ಅಡಿಯಲ್ಲಿ ಸಹಕಾರ ಸಂಘಗಳಿಗೆ ಮಾಡಿರುವಂತಹ ಒಂದು ರಿಜಿಸ್ಟ್ರಾರ್. ಇದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಮುಂದಿನ ಒಂದು ತರಗತಿಯಲ್ಲಿ ನಾವು ಏನ್ ಹೇಳ್ತೇನೆ ಅಂದ್ರೆ, ವಿಧಿಗಳ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ರಿಜಿಸ್ಟ್ರಾರ್ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಹೋಗ್ತೇನೆ.
ಇನ್ನು ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ನೋಡಿ, ಸಹಕಾರ ಸಂಘಗಳು ಎಂಬುದು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿ ಕಂಡು ಬರುವಂತದ್ದು. ನೋಡಿ, ನಾಳೆ ಕ್ವಶನ್ ಬರ್ಬೋದು, ಸಹಕಾರ ಸಂಘಗಳು ಯಾವ ಪಟ್ಟಿಯಲ್ಲಿ ಬರುತ್ತೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಬರ್ಬೋದು. ರಾಜ್ಯ ಪಟ್ಟಿಯಲ್ಲಿ ಬರುವಂಥದ್ದು. ಯಾಕೆ? ರಾಜ್ಯ ಸರ್ಕಾರಗಳ ಒಂದು ನೀತಿ ನಿಯಮದ ಒಂದು ರೂಪುರೇಷೆಯಲ್ಲಿ ಬರುವಂಥದ್ದು. ರಾಜ್ಯ ಸರ್ಕಾರ ನಿಮ್ಗೆ ಬಹಳ ಒಂದು ಸ್ಮಾಲ್ ಆಗಿ ನೆನ್ಪಿಟ್ಕೋಬಹುದು ಅಂದ್ರೆ, ಕೋಆಪರೇಟಿವ್ ಸೊಸೈಟಿಗಳ ಸಾಲ ಮನ್ನಾ ಅನ್ನುವಂಥದ್ದು ಬರುತ್ತೆ, ಬಡ್ಡಿ ಮನ್ನಾ. ಮೊನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಬಂದಿರುವಂಥದ್ದು, ನೀವು ಅಸಲನ್ನ ಪೂರ್ತಿ ರೀತಿಯಾದ ತುಂಬಿದ ನಂತರದಲ್ಲಿ ಬಡ್ಡಿಯನ್ನ ಮನ್ನಾ ಮಾಡಲಾಗುತ್ತೆ. ಸಹಕಾರಿ ಸಂಘಗಳು, ಕೋಆಪರೇಟಿವ್ ಸೊಸೈಟಿಯಲ್ಲಿ ಇರುವಂತಹ ಯಾರೆಲ್ಲ ಸಾಲ ತಗೊಂಡಿದ್ದೀರೋ ಅವರು ರಾಜ್ಯ ಸರ್ಕಾರ ಇಷ್ಟಿಷ್ಟು ಸಾಲ ಅನ್ನುವಂಥದ್ದು ಕೊಡ್ತಾ ಹೋಗುತ್ತೆ, ಅವರ ಬಡ್ಡಿ ಮನ್ನಾ ಮಾಡಲಾಗುತ್ತೆ ಅನ್ನುವಂಥದ್ದು ತಿಳಿಸ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ರಾಜ್ಯ ಪಟ್ಟಿ, ಇದು ನೆನ್ಪಿಟ್ಕೊಳ್ಳೋಕೆ ಒಂದು ಈಸಿ ಆದಂತಹ ಮೆಥಡ್, ರಾಜ್ಯ ಪಟ್ಟಿಯಲ್ಲಿ ಬರುವಂಥದ್ದು. ನೋಡಿ, ರಾಷ್ಟ್ರದಲ್ಲಿ ಸಹಕಾರ ಸಂಘಗಳು ಪ್ರಜಾಸತ್ತಾತ್ಮಕವಾಗಿ, ವೃತ್ತಿಪರವಾಗಿ, ಸ್ವಾಯತ್ತತೆಯಿಂದ ಮತ್ತು ಆರ್ಥಿಕವಾಗಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಬೇಕೆಂಬ ಬದ್ಧತೆಯನ್ನ ಕೇಂದ್ರ ಸರ್ಕಾರ ಹೊಂದಿದೆ. ಇದರ ಮೂಲ ಅಂಶ ಅನ್ನುವಂಥದ್ದು ಸಹಕಾರ ಸಂಘದ್ದು. ಈ ನಿಟ್ಟಿನಿಂದ ಕೆಲವು ಸುಧಾರಣೆಗಳನ್ನು ತರಲು ಸಂವಿಧಾನಕ್ಕೆ ಹೊಸ ಭಾಗವನ್ನ ಸೇರ್ಪಡೆ ಮಾಡಲಾಯಿತು. ಯಾವ ಭಾಗ? ಭಾಗ 9B ಅನ್ನುವಂಥದ್ದು. ಭಾಗ 9B ಅನ್ನುವಂಥದ್ದು ಸೇರ್ಪಡೆಯನ್ನ ಮಾಡಿದ್ವು. 2011ರಲ್ಲಿ 97ನೇ ತಿದ್ದುಪಡಿಯ ಮೂಲಕವಾಗಿ ಸಹಕಾರಿ ಸಂಘಗಳನ್ನ ಅಥವಾ ಸಹಕಾರ ಸಂಘ ಅನ್ನುವಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಸೇರಿಸಲಾಯಿತು ಸಹಕಾರ ಸಂಘ. ಯಾವಾಗ? 2011ರಲ್ಲಿ. ನೋಡಿ, ಭಾಗ 9 ಗ್ರಾಮ ಪಂಚಾಯಿತಿಯ ಬಗ್ಗೆ ತಿಳಿಸುತ್ತೆ. 9A ಮುನ್ಸಿಪಾಲಿಟಿ ಬಗ್ಗೆ. ಭಾಗ 9B ಏನ್ ತಿಳಿಸುತ್ತೆ? ಸಹಕಾರಿ ಸಂಘಗಳು. ಇದಕ್ಕೂ ಕೂಡ ವಿಧಿಗಳಿದೆ. ಎಷ್ಟನೇ ವಿಧಿಗಳಿದೆ? 243ZH ನಿಂದ 243ZT ಯವರೆಗೆ ವಿಧಿಗಳನ್ನ ನೋಡ್ತಾ ಬರ್ತೀವಿ. ಅಂದ್ರೆ ಒಂದು ಸಹಕಾರ ಸಂಘ ಯಾವ ರೀತಿ ರಚನೆ ಆಗ್ಬೇಕು, ಅಲ್ಲಿರುವಂತಹ ಅಂಶಗಳೇನು, ವ್ಯಾಖ್ಯೆಗಳೇನು, ಸ್ಥಾಪನೆ ಯಾವ ರೀತಿ ಮಾಡ್ಕೋಬೇಕು, ಸದಸ್ಯರ ಚುನಾವಣೆ ಯಾವ ರೀತಿ ಆಗ್ಬೇಕು ಅನ್ನುವಂಥದ್ದು ಕೂಡ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಯಿತು. ನಾವು 243ZH ಏನ್ ಹೇಳುತ್ತೆ ಅಂದ್ರೆ ಸಹಕಾರಿ ಸಂಘಗಳ ವ್ಯಾಖ್ಯೆಗಳ ಬಗ್ಗೆ ತಿಳಿಸುತ್ತೆ. ಸಹಕಾರಿ ಸಂಘ ಅಂದ್ರೆ ಏನು ಅನ್ನೋದರ ಬಗ್ಗೆ ವ್ಯಾಖ್ಯೆಗಳ ತಿಳಿಸುವಂಥದ್ದು 243ZH. ಇನ್ನು ZI ಏನ್ ತಿಳಿಸುತ್ತೆ ಅಂದ್ರೆ ಸಹಕಾರಿ ಸಂಘಗಳ ಸ್ಥಾಪನೆ ಬಗ್ಗೆ ತಿಳಿಸುವಂಥದ್ದು ZI ಅನ್ನುವಂಥದ್ದು. ಇನ್ನು ZJ ಏನ್ ತಿಳಿಸುತ್ತೆ? ಮಂಡಳಿಯ ಸದಸ್ಯರು ಮತ್ತು ಅದರ ಪದಾಧಿಕಾರಿಗಳ ಸಂಖ್ಯೆ ಬಗ್ಗೆ ತಿಳಿಸುವಂಥದ್ದು. ಪದಾಧಿಕಾರಿಗಳ ಸಂಖ್ಯೆ ಬಗ್ಗೆ ತಿಳಿಸುವಂಥದ್ದು ಮತ್ತು ಅಧಿಕಾರಾವಧಿಯ ಬಗ್ಗೆ ತಿಳಿಸುವಂಥದ್ದು. ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ ಅನ್ನೋದರ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಇನ್ನು ಕೆ ತಿಳಿಸುವ ಹಾಗೆ ಮಂಡಳಿಯ ಸದಸ್ಯರ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅದ್ರ ಬಗ್ಗೆ ತಿಳಿಸುವಂಥದ್ದು. ಇನ್ನು ZL ಅನ್ನುವಂಥದ್ದು ಮಂಡಳಿಯ ವಿಸರ್ಜನೆಯ ಬಗ್ಗೆ. ಒಂದು ಮಂಡಳಿ ವಿಸರ್ಜನೆ ಆದ್ರೆ ಅಥವಾ ತೆಗೆದ ವಿಸರ್ಜನೆ ಆದಾಗ ಆಗುವಂತಹ ಒಂದು ವಿಧಿಗಳು ತಿಳಿಸುತ್ತೆ. ಹಾಗೆ ಅಮಾನತು ಬಗ್ಗೆ, ಮಧ್ಯಂತರ ನಿರ್ವಹಣೆಯ ಬಗ್ಗೆ ತಿಳಿಸುವಂಥದ್ದು ZL ಅನ್ನುವಂಥದ್ದು. ಇನ್ನು ZM ಅನ್ನುವಂಥದ್ದು ಸಹಕಾರಿ ಸಂಘಗಳ ಒಂದು ಲೆಕ್ಕ ಪತ್ರ ಪರಿಶೋಧನೆ ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಅನ್ನುವುದರ ಬಗ್ಗೆ ಕೂಡ ತಿಳಿಸುತ್ತೆ. ಇನ್ನು ZN ಅನ್ನುವಂಥದ್ದು ಸಾಮಾನ್ಯ ಸಭೆಯನ್ನ ಕರೆಯೋದ್ರ ಬಗ್ಗೆ ತಿಳಿಸುವಂಥದ್ದು. ZO ಅನ್ನುವಂಥದ್ದು 243ZO ಅನ್ನುವಂಥದ್ದು ಮಾಹಿತಿ ಪಡೆಯಲು ಸದಸ್ಯರು ಹೊಂದಿರುವಂತಹ ಒಂದು ಹಕ್ಕನ್ನ, ರೈಟ್ ಟು ಇನ್ಫಾರ್ಮೇಶನ್ ಬಗ್ಗೆ ತಿಳಿಸುವಂಥದ್ದು, ಮಾಹಿತಿ ಪಡೆಯುವ ಹಕ್ಕನ್ನ.
ಹಾಗೆ ರಿಟರ್ನ್ಸ್ ಅನ್ನುವಂಥ ಸರ್ಕಾರಕ್ಕೆ ಒಂದು ರಿಟರ್ನ್ಸ್ ಅನ್ನು ಸಲ್ಲಿಸುವಂಥದ್ದು ಬಗ್ಗೆ ZP ಅನ್ನುವಂಥದ್ದು ತಿಳಿಸುತ್ತೆ. ಇನ್ನು Q ನಲ್ಲಿ ಉಲ್ಲಂಘನೆ ಮಾಡಿದ್ರೆ, ಸರ್ಕಾರದ ಒಂದು ನಿಬಂಧನೆಗಳನ್ನ ಉಲ್ಲಂಘನೆ ಮಾಡಿದ್ರೆ ದಂಡಗಳ ಬಗ್ಗೆ ತಿಳಿಸುವಂಥದ್ದು. ZR ಅನ್ನುವಂಥದ್ದು ಬಹು ರಾಜ್ಯ ಸಹಕಾರಿ ಸಂಘಗಳಿಗೆ ಜೊತೆ ಏನಾದರೂ ಕೊಲಾಬ್ರೇಷನ್ ಆದರೆ ಅಥವಾ ವಹಿವಾಟು ಆದರೆ ಅದರ ಅನ್ವಯಗಳು ಏನೇನಿರುತ್ತೆ ಅನ್ನುವಂಥದ್ದು. ಕೇಂದ್ರಾಡಳಿತ ಪ್ರದೇಶಗಳಿಗೆ ZS ಸಂಬಂಧಿಸಿದಂತೆ ಸಹಕಾರಿ ಸಂಘಗಳ ನಿಯಮಗಳೇನಿದೆ ಅನ್ನೋದ್ರ ಬಗ್ಗೆ ತಿಳಿಸುವಂಥದ್ದು. ZT ದಲ್ಲಿ ಅಸ್ತಿತ್ವದಲ್ಲಿರುವಂತಹ ಕಾನೂನುಗಳನ್ನ ಮುಂದುವರಿಸುವಂತಹ ಒಂದು ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗುವಂಥದ್ದು. ಇವರ ಹೆಸರನ್ನ ಕೇಳಿರ್ತೀರ ನೀವು, ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅನ್ನುವಂಥವ್ರು ಗದಗ ಜಿಲ್ಲೆಯವರು. ಮೂಲತಃವಾಗಿ ಇವರು ಸಹಕಾರಿ ಸಂಘಗಳ ಸ್ಥಾಪನೆ ಮಾಡುವುದರಲ್ಲಿ, ಕರ್ನಾಟಕದಲ್ಲಿ ಸಹಕಾರಿ ಸಂಘಗಳ ಸ್ಥಾಪನೆ ಮಾಡುವುದರಲ್ಲಿ ಯಾವ ರೀತಿ ಮುಖ್ಯ ಪಾತ್ರ ವಹಿಸಿದ್ರು ಅನ್ನುವಂಥದ್ದು ನೋಡ್ತಾ ಹೋಗೋಣ ಸ್ನೇಹಿತರೆ. ಇದಿಷ್ಟು ಸಂವಿಧಾನದ ಒಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ. ಸಂವಿಧಾನದಲ್ಲಿ ಬರುವಂತಹ ಒಂದು ವಿಧಿಗಳು, ಯಾವ ವಿಧಿ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಂತ ಹೋದ್ವಿ. ಇನ್ನು ನಂತರದಲ್ಲಿ ಸಹಕಾರಿ ಸಂಘಗಳ ಒಂದು ಚಳುವಳಿ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಬೆಳವಣಿಗೆ ಏನಾಯ್ತು, ಸಹಕಾರಿ ಸಂಘದ ಒಂದು ಮೂಲ ಅಂಶಗಳ ಬಗ್ಗೆ ಈಗ ನೋಡ್ತಾ ಹೋಗುವಂಥದ್ದು ನಾವು. ಓಕೆ ನೋಡಿ, ಸಹಕಾರ ಚಳುವಳಿ ಅನ್ನುವಂಥದ್ದು ನಾನು ಹೇಳಿದೆ 18-19ನೇ ಶತಮಾನದಲ್ಲಿ UK ಮತ್ತು US ನಲ್ಲಿ ಪ್ರಾರಂಭವಾಗಿರುವಂಥದ್ದು. ರಾಬರ್ಟ್ ಓವನ್ ಎಂಬುವರು 1775 ಮತ್ತು 85ರಲ್ಲಿ ಈ ಚಳುವಳಿಯ ಒಂದು ಪಿತಾಮಹ ಅಂತ ಕರೆಸ್ಕೊಂಡ್ರು. ರಾಬರ್ಟ್ ಓವನ್ ಅವರು, ನಾನಾಗಲೇ ತಿಳಿಸಿದೆ ಓವನ್ ಅವರ ಬಗ್ಗೆ ತಿಳಿಸಿರುವಂತ ರಾಬರ್ಟ್ ಓವನ್ ಅನ್ನುವಂಥವ್ರ ಬಗ್ಗೆ ತಿಳಿಸ್ತಾ ಹೋದ. ನಂತರ ಭಾರತದಲ್ಲಿ ಚಳುವಳಿಯನ್ನ, ಸಹಕಾರಿ ಚಳುವಳಿಯ ಪಿತಾಮಹ ಅಂತ ನಾವು ಕರಿತೀವಿ. ಆಗಲೇ ನಿಮಗೆ ಫೋಟೋ ತೋರಿಸಿದ್ದೀನಿ ನಾನು. SS ಪಾಟೀಲ್ ಅವರನ್ನ, ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅವರನ್ನ ನಾವು ಭಾರತ ಚಳುವಳಿಯ ಅಥವಾ ಏಷ್ಯಾದ ಸಹಕಾರಿ ಸಂಘದ ಚಳುವಳಿಯ ಪಿತಾಮಹ ಅಂತ ನಾವು ಕರಿತೇವೆ. 1884ರಲ್ಲಿ ನಾನು ಆಗ್ಲೇ ಚರ್ಚೆ ಮಾಡಿದೆ, ರೋಚ್ಡೆಲ್ ವಯೋನಿಕ್ ಅವರ ಇಂಗ್ಲೆಂಡ್ನಲ್ಲಿ ಲಂಕಾಶೈರ್ ಆಧುನಿಕ ಒಂದು ಸಹಕಾರ ಚಳುವಳಿಯನ್ನ ಪ್ರಾರಂಭಿಸ್ತಾ ಇತ್ತು. 28 ಗುಂಪುಗಳಿದ್ವು, ಅಂದ್ರೆ 28 ಜನರ ಒಂದು ಗುಂಪನ್ನ ಇತ್ತು. ರಾಚ್ಡೇಲ್ ಅವರು ಒಂದು ಸಂಘವನ್ನ ಸ್ಥಾಪನೆ ಮಾಡಿದ್ರು. ನಾನು ಫಸ್ಟ್ ಯಾಕೆ ಹಿನ್ನೆಲೆಯನ್ನ ಹೇಳ್ಕೊ ಬಂದೆ ಅಂದ್ರೆ ಇದೇ ಕಾರಣಕ್ಕೆ ಸ್ನೇಹಿತರೆ. ಇಲ್ಲಿ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗ್ತೇನೆ, ಅದರ ಅಂಶಗಳು ನಿಮಗೆ ತಿಳಿತಾ ಹೋಗ್ಲಿ ಅನ್ನುವಂಥದ್ದು. ಹಾಗಾದ್ರೆ ಭಾರತಕ್ಕೆ ಸಹಕಾರ ಚಳುವಳಿ ಯಾವಾಗ ಬಂತು? 1904ರಲ್ಲಿ ಭಾರತಕ್ಕೆ ಸಹಕಾರ ಚಳುವಳಿ ಅನ್ನುವಂಥದ್ದು ಬಂದಿರುವಂಥದ್ದು. ಅಂದಿನ ಗವರ್ನರ್ ಜನರಲ್ ಯಾರಿದ್ರು? ಲಾರ್ಡ್ ಕರ್ಜನ್ ಅವರು ಇದ್ರು. ಇಲ್ಲಿ ಮ್ಯಾಂಟೆಗೋ ಚಾನ್ಸ್ಬರ್ಡ್ ಅವರ ಕಾಯ್ದೆಯ ಪ್ರಕಾರವಾಗಿ 1919ರಲ್ಲಿ ರಾಜ್ಯಗಳ ಆಡಳಿತ ಕಾಯ್ದೆ ಸಹಕಾರ ಚಳುವಳಿ ನಿಯಮವನ್ನ ಸೇರಿಸ್ತಾರೆ. ಯಾವ ಒಂದು ಕಾಯ್ದೆಗೆ ಸೇರಿಸಿದ್ರು? 1919ರ ಕಾಯ್ದೆಗೆ. ನೀವು 1919ರ ಕಾಯ್ದೆಯನ್ನ ನೋಡಿದ್ರೆ, ನೀವು ಓದಿದ್ರೆ ಅಲ್ಲಿ ಒಂದು ಅಂಶವನ್ನ ಸೇರಿಸಿರುವಂಥದ್ದು, ಸಹಕಾರ ಚಳುವಳಿಗೆ ನಿಯಮಗಳನ್ನ ಸೇರಿಸಿರುವಂಥದ್ದು. ಇನ್ನು ನಂತರದಲ್ಲಿ 1904ರಲ್ಲಿ ಅಕ್ಟೋಬರ್ನಲ್ಲಿ ಭಾರತದ ಮೊದಲ ಸಹಕಾರ ಕ್ರೆಡಿಟ್ ಸೊಸೈಟಿ, ನೆನ್ಪಿಟ್ಕೊಳ್ಳಿ ಇಲ್ಲಿ ಕ್ರೆಡಿಟ್ ಸಾಲ, ಕ್ರೆಡಿಟ್ ಸೊಸೈಟಿ ಮದ್ರಾಸ್ನ ಪ್ರೆಸಿಡೆನ್ಷಿಯಲ್ ಕಾಂಚೀವರಂನಲ್ಲಿ ನೋಂದಾಯಿಸಲ್ಪಟ್ಟಿರುವಂಥದ್ದು 1904ರಲ್ಲಿ. ನೋಡಿ, 1904ರಲ್ಲಿ ಭಾರತಕ್ಕೆ ಒಂದು ಸಹಕಾರ ಸಂಘ ಒಂದು ಸ್ಥಾಪನೆಗೆ ಒಂದು ಅವಕಾಶವನ್ನು, ಚಳುವಳಿ ಅನ್ನುವಂಥದ್ದು ಸ್ಥಾಪನೆ ಆಯಿತು. ಅನ್ಯೋಲಿನ್ಯ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಗುಜರಾತ್ನ ವಡೋದರಾದಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಇದು ಭಾರತದ ಮೊದಲ ಕೋಆಪರೇಟಿವ್ ಬ್ಯಾಂಕ್. ವಡೋದರಾದಲ್ಲಿ, ಗುಜರಾತ್ನ ವಡೋದರಾದಲ್ಲಿ ಸ್ಥಾಪನೆ ಆಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡ್ಕೊಳ್ತಾ ಹೋಗಿ. ಇನ್ನು 1942ರಲ್ಲಿ ಬ್ರಿಟಿಷ್ ಭಾರತ ಸರ್ಕಾರವು
ಒಂದಕ್ಕಿಂತ ಹೆಚ್ಚು ಪ್ರಾಂತ್ಯಗಳಲ್ಲಿ ಸದಸ್ಯತ್ವ ಹೊಂದಿರುವಂತಹ ಸಹಕಾರ ಸಂಘಗಳ ಸದಸ್ಯತ್ವದೊಂದಿಗೆ ಬಹುಪಾಲು ಸಹಕಾರಿ ಸಂಘ ಕಾಯ್ದೆಯನ್ನ ಜಾರಿಗೆಯನ್ನ ಮಾಡಿತು ಬ್ರಿಟಿಷ್ ಸರ್ಕಾರ 1942ರಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರಾಂತ್ಯಗಳಲ್ಲಿ ಸದಸ್ಯತ್ವವನ್ನ ಹೊಂದಬಹುದು ಅಥವಾ ಸಂಘಗಳ ಪ್ರಾಂತ್ಯಗಳ ಸದಸ್ಯತ್ವವನ್ನೊಂದಿಗೆ ಒಳಗೊಳ್ಳಲು ಒಂದು ಅವಕಾಶವನ್ನ ಮಾಡಿಕೊಡ್ತು. ನೋಡಿ, 1952ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ NDC ಸ್ಥಾಪನೆಯಾದ ನಂತರದಲ್ಲಿ 1958ರಲ್ಲಿ ಸಹಕಾರ ಸಂಘಗಳ ಮೇಲೆ ಒಂದು ನೀತಿಗಳನ್ನ ರೂಪಿಸಿತು. ನಮಗೆ ಸಂವಿಧಾನಕ್ಕೆ ಒಂದು ಸ್ಥಾನಮಾನ ಇನ್ನೂ ರಚನೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಸಂವಿಧಾನ ರಚನೆ ಆಗಿತ್ತು. ನಮಗೆ ಅಲ್ಲಿ ಒಂದು ಸಹಕಾರ ಸಂಘಗಳ ಬಗ್ಗೆ ಹೆಚ್ಚಿನದಾಗಿ ಯಾರು ಒತ್ತು ಕೊಟ್ಟಿರಲಿಲ್ಲ. ನಮಗೆ 97ನೇ ತಿದ್ದುಪಡಿಯ ನಂತರದಲ್ಲಿ ನಾವು ಅವುಗಳನ್ನ ಸಂವಿಧಾನಕ್ಕೆ ಅಳವಡಿಸಿಕೊಂಡಿದ್ವಿ. ಮೊದಲು NDC ಏನ್ ಮಾಡಿದೆ, ಸಹಕಾರಿ ಸಂಘಗಳ ಮೇಲೆ ನೀತಿಗಳನ್ನ ರೂಪಣೆ ಮಾಡ್ತಾ ಇತ್ತು. ಹಾಗೆ ಅಲ್ಲಿ ಇರುವಂತಹ ಸಿಬ್ಬಂದಿಗಳಿಗೆ ತರಬೇತಿಯನ್ನ ನೀಡಬೇಕಿತ್ತು ಅನ್ನುವಂಥದ್ದು ತಿಳಿಸ್ತಾ ಹೋಗುತ್ತೆ. ಅಂದ್ರೆ ಸಿಬ್ಬಂದಿಗಳಿಗೆ ಒಂದು ತರಬೇತಿಯನ್ನ ನೀಡಿ ನಂತರ 1984ರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಕಾಯ್ದೆಯನ್ನ ಜಾರಿಗೆ ಮಾಡಿತು 1984ರಲ್ಲಿ. ನಂತರ ಭಾರತದಲ್ಲಿ ಸಹಕಾರ ಸಂಘ ಚಳುವಳಿ ಅನ್ನುವಂಥದ್ದು ನಾನಾಗ್ಲೇ ಹೇಳಿದೆ 1904ರಲ್ಲಿ ಮದ್ರಾಸ್ನಲ್ಲಿ ಬ್ರಿಟಿಷ್ ಅಧಿಕಾರಿ ಫೆಡ್ರಿಕ್ ನಿಕೋಲ್ಸನ್ ಅವರು ವರದಿಯ ಆಧಾರದ ಮೇಲೆ ಬ್ರಿಟಿಷ್ ಸರ್ಕಾರ ರಚನೆಯನ್ನ ಮಾಡ್ತು. ಯಾವುದನ್ನ? ಭಾರತದಲ್ಲಿ ಸಹಕಾರ ಚಳುವಳಿ ಅನ್ನುವಂಥದ್ದು ನಿಕೋಲ್ಸನ್ ಅವರ ಒಂದು ವರದಿಯ ಆಧಾರದ ಮೇಲೆ ರಚನೆ ಮಾಡಲು ಒಂದು ಅವಕಾಶವನ್ನ ಮಾಡಿಕೊಡ್ತು. ನೋಡಿ, ಕರ್ನಾಟಕದಲ್ಲಿ ಗದಗ ಜಿಲ್ಲೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗದಗ ಜಿಲ್ಲೆ ಇದು ಏಷ್ಯಾದ ಮತ್ತು ಭಾರತದ ಮೊದಲ ಸಂಘವಾಗಿದೆ, ಒಂದು ಕೋಆಪರೇಟಿವ್ ಸಹಕಾರ ಸಂಘವಾಗಿರುವಂಥದ್ದು. ಸಿದ್ದನಗೌಡ, ಇಲ್ಲೊಂಚೂರು ಮಿಸ್ಟೇಕ್ ಆಗಿದೆ, ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್, ಸಣ್ಣ ರಾಮನಗೌಡ ಪಾಟೀಲ್, SS ಪಾಟೀಲ್ ಅಂತಾನೆ ಫೇಮಸ್ ಇವರು. SS ಪಾಟೀಲ್ ಇವರು ಒಂದು ಸಹಕಾರ ಸಂಘವನ್ನ ಏಷ್ಯಾದಲ್ಲೇ ಮೊದಲ ಬಾರಿಗೆ ಒಂದು ಸಹಕಾರ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಯಾವಾಗ? 1905ರಲ್ಲಿ 8/7/1905ರಲ್ಲಿ ಕನಗಿನಹಾಳ, ಎಲ್ಲಿ? ಗದಗ ಜಿಲ್ಲೆಯಲ್ಲಿ ಬರುವಂತಹ ಒಂದು ಕನಗಿನಹಾಳದಲ್ಲಿ ಕೃಷಿ ಸಹಕಾರ ಸಂಘವನ್ನ ಒಂದು ಸ್ಥಾಪನೆ ಮಾಡಿರುವಂಥದ್ದು. ಸಹಕಾರ ಸಂಘದ ಚಳುವಳಿಯಲ್ಲಿ ಭಾರತದಲ್ಲಿ 3ನೇ ಸ್ಥಾನ ಇದೆ ರಚನೆ ಆದಲ್ಲಿ. ಮೊದಲು ಯಾವ್ದಿತ್ತು? ಗುಜರಾತ್, ಮಹಾರಾಷ್ಟ್ರ. ಈಗ ಗುಜರಾತ್ನಲ್ಲಿ ನೀವು ನೋಡಿರ್ತೀರ ಹೆಚ್ಚಿನದಾಗಿ ಅಮೂಲ್ ಬಂದಿರುವಂಥದ್ದು ಗುಜರಾತ್ನಲ್ಲಿ. ಹಾಗಾಗಿ ಸಹಕಾರ ಸಂಘಗಳು ಅತಿ ಹೆಚ್ಚು ಇರುವಂಥದ್ದು ಗುಜರಾತ್, ನಂತರ ಮಹಾರಾಷ್ಟ್ರ, ಈಗ ಕರ್ನಾಟಕದಲ್ಲಿ 3ನೇ ಸ್ಥಾನದಲ್ಲಿ ಇರುವಂಥದ್ದು. ನಾನು ಸಂವಿಧಾನದ ತಿದ್ದುಪಡಿ ಹಾಗೆ ವಿಧಿಗಳ ಬಗ್ಗೆ ತಿಳಿಸ್ತಾ ಬಂದೆ. ನಾನು ಇಲ್ಲಿ ಸಂವಿಧಾನದ ಭಾಗ 3 19ನೇ ಭಾಗ 1 ವಿಧಿಯಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಸಹಕಾರ ಸಂಘವನ್ನ ರಚನೆ ಮಾಡಲು ಒಂದು ಮೂಲಭೂತ ಹಕ್ಕಿನ ಒಂದು ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಿರುವಂಥದ್ದು. ಹಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿಯೂ ಕೂಡ ಭಾಗ 4 ವಿಧಿ 43(b)ದಲ್ಲಿ ಏನು ಸಹಕಾರ ಸಂಘಗಳ ಪ್ರಚಾರ ಕುರಿತು ಒಂದು ಅಂಶವನ್ನ ಸೇರಿರುವಂಥದ್ದು. ನಾಳೆ ಕ್ವಶನ್ ರೈಸ್ ಆಗ್ಬೋದು. ಸಹಕಾರ ಸಂಘಗಳ ಬಗ್ಗೆ ಮೂಲಭೂತ ಹಕ್ಕನ್ನ ಕೊಟ್ಟಂತಹ ವಿಧಿ ಯಾವುದು? 19(1) ಅನ್ನುವಂಥದ್ದು, ಸೆಕ್ಷನ್ 1 ಅನ್ನುವಂಥದ್ದು. 43(b)ದಲ್ಲಿ ರಾಜ್ಯ ನೀತಿ ನಿರ್ದೇಶಕ DPSPಯಲ್ಲೂ ಕೂಡ B-ದಲ್ಲಿ ತಿಳಿಸ್ತಾ ಹೋಗಿದೆ ಇದರ ಬಗ್ಗೆ, ಸಹಕಾರಿ ಸಂಘಗಳ ಕುರಿತು. ನಾನಾಗ್ಲೇ ಹೇಳಿದೆ ನಿಮಗೆ, ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ಒಂದು ಸಹಕಾರಿ ಕೋಆಪರೇಟಿವ್ ಸೊಸೈಟಿ ಅನ್ನುವಂಥದ್ದು 7ನೇ ಒಂದು ಅನುಸೂಚಿಯಲ್ಲಿ ಬರುವಂಥದ್ದು. ನೋಡಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತ ಭಾರತದ ಸಹಕಾರಿ ಸಚಿವರು, ಕೋಆಪರೇಟಿವ್ ಸಚಿವರು ಯಾರಿರ್ತಾರೆ ಅಂದ್ರೆ ಗೃಹ ಮಂತ್ರಿಗಳು ಇರುವಂಥದ್ದು, ಅಮಿತ್ ಶಾ ಅನ್ನುವಂಥದ್ದು ಇದ್ದಾರೆ. ಹಾಗೆ ಪ್ರಸ್ತುತ ಕರ್ನಾಟಕದ ಸಹಕಾರಿ ಸಚಿವರು ಅನ್ನುವಂಥವ್ರು ಯಾರಿದ್ದಾರೆ ಅಂತ ಕೇಳಿದ್ರೆ N. ರಾಜಣ್ಣ ಅವರು ಇರುವಂಥದ್ದು. N. ರಾಜಣ್ಣ ಅವರು
ಇರುವಂತದ್ದು. 2004ರಲ್ಲಿ ಸಹಕಾರಿ ಸಂಘವು 100 ವರ್ಷದ ಆಚರಣೆಯನ್ನ ಪೂರೈಸಿರುವಂತದ್ದು. 1904ರಿಂದ ಸ್ಥಾಪನೆ ಆಗಿರುವಂತದ್ದು. ಇನ್ನು 100 ವರ್ಷದ ಆಚರಣೆಯನ್ನ ಪೂರೈಸಿರುವಂತದ್ದು. ನೋಡಿ, ಇನ್ನು ಸಹಕಾರಿ ಸಂಘದ ಮೂಲ ತತ್ವಗಳೇನಿದೆ, 7 ಮೂಲ ತತ್ವಗಳಲ್ಲಿ 7 ಮೂಲ ತತ್ವಗಳು, ಭಾವಟದ 7 ಬಣ್ಣಗಳು, 7 ಬಣ್ಣಗಳಲ್ಲಿ ಮೂಲ ತತ್ವಗಳಲ್ಲಿ 7 ತತ್ವಗಳನ್ನ ಒಳಗೊಂಡಿದೆ. ಸ್ವ ಇಚ್ಛೆ ಮತ್ತು ಮೂಲ ಸದಸ್ಯತ್ವ. ಸ್ವ ಇಚ್ಛೆ, ಎಲ್ರಿಗೂ ಕೂಡ ಅವರವರದೇ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸಲು ಹಾಗೂ ಮೂಲ ಸದಸ್ಯತ್ವನ ಹೊಂದಿರುವಂತದ್ದು ಒಂದು ತತ್ವ ಆಗಿದೆ. ಪ್ರಜಾಪ್ರಭುತ್ವ, ಅವರಿಗೆ ಎಲ್ರಿಗೂ ಕೂಡ ಒಂದು ಹಕ್ಕಿರುವಂಥದ್ದು. ಸದಸ್ಯರ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಪ್ರಜಾಪ್ರಭುತ್ವದ ತಳಹದಿಯ ಒಂದು ಸದಸ್ಯರ ನಿಯಂತ್ರಣ ಅನ್ನುವಂಥದ್ದು ಸದಸ್ಯರ ಆರ್ಥಿಕ ಪಾಲ್ಗೊಳ್ಳುವಿಕೆಗೆ ಒಂದು ಅಂಶವಾಗಿದೆ. ಹಾಗೆ ಸ್ವಾಯತ್ತತೆ ಹಾಗೂ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶವನ್ನ ಹಾಕಿರುವಂಥದ್ದು. ಇನ್ನು ಶಿಕ್ಷಣ ಮತ್ತು ಮಾಹಿತಿ, ಇಲ್ಲಿ ಎಲ್ರಿಗೂ ಕೂಡ ಸಮಾನ ಅವಕಾಶ ಇರುವಂಥದ್ದು. ಒಂದು ಸಮೀಕ್ಷೆ ನಡೆದ್ರೂ ಕೂಡ ಅವರಿಗೆ ತರಬೇತಿ ಅಥವಾ ಶಿಕ್ಷಣದ ಒಂದು ಮಹತ್ವವನ್ನ ಕೂಡ ಅಲ್ಲಿ ತಿಳಿಸಲಾಗುತ್ತೆ. ನೀವೆಲ್ಲವೂ ಅಂಶವನ್ನ ತಿಳ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಕೂಡ ಅಲ್ಲಿ ಬರುವಂಥದ್ದು. ಸಹಕಾರಿ ಸಂಸ್ಥೆಗಳ ಒಂದು ನಡುವೆ ಸಹಕಾರ ಅನ್ನುವಂಥದ್ದು ಅಲ್ಲಿ ಹೇಳುವಂತ. ಸಹಕಾರ ಸಂಸ್ಥೆ ಅಂದ್ರೆ ಜೊತೆಯೇ ಒಗ್ಗೂಡುವಿಕೆ, ಪ್ರತಿಯೊಬ್ಬರು ಕೂಡ ಅಲ್ಲಿ ಒಗ್ಗೂಡುವಿಕೆ ಇರಬೇಕು. ಅವ್ರದ್ದು ನೀವು ಲೋಗೋ ನೋಡಿದ್ರೆ ಗೊತ್ತಾಗುತ್ತೆ, 2 ಹಸ್ತಗಳು ಹೀಗೆ ಸೇರಿರುತ್ತೆ, ಜೊತೆ ಕೂಡಿರುವಂಥದ್ದು. ಹಾಗೆ ಸಹಕಾರಗಳ ಸಾಮಾಜಿಕ ಕಳಕಳಿ ಮತ್ತು ಸಮುದಾಯಗಳ ಸಹಕಾರ ಕಾಳಜಿ ಅನ್ನುವಂಥದ್ದು ನಡೀತಾ ಹೋಗುತ್ತೆ. ಇದು ಮೂಲ 7 ತತ್ವಗಳ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ಸಹಕಾರಿ ಸಂಘ ಅನ್ನುವಂಥದ್ದು ಸ್ವ ಇಚ್ಛೆ, ಮೂಲ ಸದಸ್ಯತ್ವ, ತಳಹದಿಯ ಸದಸ್ಯರ ನಿಯಂತ್ರಣ, ಹಾಗೆ ಸದಸ್ಯರ ಆರ್ಥಿಕವಾಗಿ ಪಾಲ್ಗೊಳ್ಳುವಿಕೆ, ಸ್ವಾಯತ್ತತೆ ಹಾಗೂ ಸ್ವಾತಂತ್ರ್ಯ ಅನ್ನುವಂಥದ್ದು, ಶಿಕ್ಷಣ, ತರಬೇತಿ, ಮಾಹಿತಿಯನ್ನು ಕೊಡುವಂಥದ್ದು, ಹಾಗೆ ಸಹಕಾರಿ ಸಂಸ್ಥೆಗಳ ಒಂದು ನಡುವೆ ಸಹಕಾರ ಇರುವಂಥದ್ದು, ಹಾಗೆ ಸಾಮಾಜಿಕ ಕಳಕಳಿ ಮತ್ತು ಸಮುದಾಯ ಸಹಕಾರಗಳ ಕಾಳಜಿ ಅನ್ನುವಂಥದ್ದು ಬರುತ್ತೆ. ಇದು 7 ತತ್ವಗಳ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ಇನ್ನು ಸಹಕಾರಿ ಸಂಘದ ಧ್ವಜಕ್ಕೆ ಸಂಬಂಧಪಟ್ಟಂತೆ 7 ಬಣ್ಣಗಳಿರುವಂಥದ್ದು. ಆ 7 ಬಣ್ಣಗಳ ಒಂದು ಧ್ವಜ ಇರುವಂಥದ್ದು. 7 ಬಣ್ಣ ಯಾವ್ಯಾವ ಇರುತ್ತೆ ಅನ್ನುವಂಥದ್ದು ನಾ ಹೇಳ್ತೇನೆ. ಧ್ವಜ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುತ್ತೆ, 7 ಬಣ್ಣಗಳಿಂದ ಕೂಡಿರುವಂಥ ಹಿಂಗೆ ಧ್ವಜ ಇದೆ. 7 ಬಣ್ಣ ಇರುವಂಥದ್ದು ಆ ಧ್ವಜದಲ್ಲಿ. ಇವುಗಳನ್ನ ಈ ಧ್ವಜವನ್ನ ರಚನೆ ಮಾಡಿದವರು ಯಾರು ಅಂದ್ರೆ ಚಾರ್ಲ್ಸ್ ಗೈಡ್ ಅನ್ನುವಂಥವ್ರು 1925ರ ಸಂದರ್ಭದಲ್ಲಿ ಒಂದು ಧ್ವಜವನ್ನ ರಚನೆ ಮಾಡಿದ್ದಾರೆ. ಕೆಂಪು ಬಣ್ಣ ಸಹಕಾರಿ ಬೇಸಾಯದ ಬಗ್ಗೆ ತಿಳಿಸುತ್ತೆ, ಮೊದಲನೇ ಬಣ್ಣ. ಎರಡನೇದು ಕೇಸರಿ, ಸಹಕಾರಿ ಉದ್ದಿಮೆ ಬಗ್ಗೆ ತಿಳಿಸುವಂಥದ್ದು. ಹಳದಿ ಅನ್ನುವಂಥದ್ದು ಸಹಕಾರಿ ಮಾರಾಟದ ಬಗ್ಗೆ ತಿಳಿಸುವಂಥದ್ದು. ಹಸಿರು ಬಣ್ಣ ಅನ್ನುವಂಥದ್ದು ಸಹಕಾರಿ ಪತ್ತು ಮತ್ತು ಹಣಕಾಸು ಬಗ್ಗೆ ತಿಳಿಸುವಂಥದ್ದು. ಆಕಾಶ್ ನೀಲಿ ಅನ್ನುವಂಥದ್ದು ಸಹಕಾರಿ ಶಿಕ್ಷಣ ಮತ್ತು ಪ್ರಚಾರದ ಬಗ್ಗೆ. ಹಾಗೆ ನೀಲಿ ಬಣ್ಣ ಅನ್ನುವಂಥದ್ದು ಮಾನವರ ಇತರ ಚಟುವಟಿಕೆಗಳ ಬಗ್ಗೆ, ಸಹಕಾರಿ ಚಟುವಟಿಕೆ ಬಗ್ಗೆ ತಿಳಿಸುವಂಥದ್ದು. ಸಹಕಾರಿ ಆರೋಗ್ಯದ ಬಗ್ಗೆ ವೈಲೆಟ್ ಕಲರ್ ಅನ್ನುವಂಥದ್ದು ತಿಳಿಸ್ತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ಸಹಕಾರಕ್ಕೆ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಿತಿಗಳು ಯಾವ್ಯಾವುದು ರಚನೆ ಆದವು, ಸಾಕಷ್ಟು ಸಮಿತಿಗಳ ಬಗ್ಗೆ ಬರುತ್ತೆ. ಆ ಸಮಿತಿಗಳ ಏನು ಒಂದು ವರದಿಯನ್ನ ಕೊಡ್ತು ಅನ್ನುವಂಥದ್ದು ನೋಡ್ತಾ ಬರೋಣ. ಮೊದಲನೇ ಸಮಿತಿ AD ಗೋರ್ವಾಲ್ ಅವರ ಸಮಿತಿಯವರು ಏನ್ ಹೇಳ್ತಾರೆ ಅಂದ್ರೆ, ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷೆಯ ಬಗ್ಗೆ ಒಂದು ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಒಂದು ಸಮಿತಿ ಶಿಫಾರಸನ್ನ ಮಾಡುತ್ತೆ. ನಂತರದಲ್ಲಿ ಮೆಹ್ತಾ ಸಮಿತಿಯವರು 1963ರಲ್ಲಿ RBI ಸಹಕಾರಿಗಳಿಗೆ ಸಾಲ ನೀಡುವ ಬಗ್ಗೆ ನಿಬಂಧನೆಯನ್ನ ಸಡಿಲ ಮಾಡಬೇಕು ಅನ್ನುವಂಥದ್ದು ಒಂದು ವರದಿಯನ್ನ ಕೊಟ್ಟಿರುವಂಥದ್ದು. ಇನ್ನು ಪ್ರೊಫೆಸರ್ ದಂತ್ವಾಲ್ ಸಮಿತಿ 1966ರಲ್ಲಿ ಕೃಷಿ ಉತ್ಪನ್ನ ಮತ್ತು ಸಹಕಾರಿ ಮಾರುಕಟ್ಟೆ ಒಂದು ಪರಿಶೀಲನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ವರದಿಯನ್ನ ಕೊಡುವಂಥದ್ದು. ವೆಂಕಟಪ್ಪ ಸಮಿತಿ 1966ರಲ್ಲಿ ಅದೇ ವರ್ಷದಲ್ಲಿ ಬಂದಂಥದ್ದು. ಅಖಿಲ ಭಾರತ ಗ್ರಾಮೀಣ ಸಾಲ ಪರಿಶೀಲನಾ ಸಮಿತಿ ಸಾಲದಲ್ಲಿ
ಪೂರೈಕೆಯಲ್ಲಿ ಆಗಿರುವಂತಹ ಒಂದು ಪ್ರಗತಿಯನ್ನ ಪರಿಶೀಲನೆಯನ್ನ ರಚನೆ ಆಗಬೇಕು ಅನ್ನುವಂಥದ್ದು ಕೂಡ ತಿಳಿಸಿರುವಂಥದ್ದು. ಹಾಗೆ ಭಾವ ಸಮಿತಿ ಅನ್ನುವಂಥದ್ದು 1971ರಲ್ಲಿ ಬಂದಿರುವಂಥದ್ದು, ಬಹು ವಿಸ್ತಾರವಾಗಿ ಬೆಳೆಬೇಕೆಂತ ಹೇಳೋ ಕೂಡ ತಿಳಿಸಿರುವಂಥದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಸಮಿತಿಗಳು. NR ಮಿರ್ದಾ ಸಮಿತಿ ಅನ್ನುವಂಥದ್ದು 1976ರಲ್ಲಿ ಒಂದು ರೈತ ಸೇವಾ ಸಹಕಾರಿ ಸಂಘ ಸ್ಥಾಪನೆ ಆಗಬೇಕು ಅಂತ ಶಿಫಾರಸು ಮಾಡುತ್ತೆ. ಸಹಕಾರಿ ಸಂಘಗಳ ಸಹಕಾರದ ಸಹಭಾಗಿತ್ವ ಇರಬೇಕು ಅನ್ನುವಂಥದ್ದು ಕೂಡ ಮಿರ್ದಾ ಸಮಿತಿ 1976ರಲ್ಲಿ ತಿಳಿಸುವಂಥದ್ದು. ಇನ್ನು ಮಾಧವ್ ದಾಸ್ ಸಮಿತಿ ಅನ್ನುವಂಥದ್ದು 1978ರಲ್ಲಿ ಭಾರತದಲ್ಲಿ ನಗರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉತ್ತಮ ದಾಖಲಾತಿಯನ್ನ ಅಧ್ಯಯನ ಬಗ್ಗೆ ಒದಗಿಸಿರುವಂಥದ್ದು. ಹಾಗೆ ಸಹಕಾರ ಬ್ಯಾಂಕುಗಳ ಬೆಳವಣಿಗೆಗೆ ಕಾರ್ಯಸಾಧ್ಯತೆ ಬಗ್ಗೆ ಮಾನದಂಡವನ್ನ ನೀಡಿರುವಂಥದ್ದು. ನೋಡಿ, ಮಾಧವ್ ದಾಸ್ ಸಮಿತಿ ಅನ್ನುವಂಥದ್ದು ಸಹಕಾರ ಬ್ಯಾಂಕ್ ಸಮಿತಿ ರಚನೆ ಆಗಬೇಕು ಅನ್ನುವಂತಹ ಒಂದು ಶಿಫಾರಸನ್ನ ಕೊಟ್ಟಿರುವಂಥದ್ದು. KN ಅರ್ಧನಾರೀಶ್ವರ ಸಮಿತಿ ಅನ್ನುವಂಥದ್ದು 1985ರಲ್ಲಿ ಪ್ರಜಾಪ್ರಭುತ್ವಕರಣ ಮತ್ತು ನಿರ್ವಹಣೆಗಾಗಿ ವೃತ್ತಿಗರಿಗಾಗಿ ಕಾನೂನು ರಚನೆ ಆಗಬೇಕು ಅನ್ನುವಂಥದ್ದು ತಿಳಿಸುತ್ತೆ. ಹಾಗೆ ಸಹಕಾರಿ ಸಂಘಗಳಿಗೆ ಹೆಚ್ಚಿನ ಅಧಿಕಾರ ನೀಡಬೇಕು ಅನ್ನುವಂಥದ್ದು ಇವರ ಒಂದು ಶಿಫಾರಸಲ್ಲಿ ಇರುವಂಥದ್ದು. ಚೌಧರಿ ಬ್ರಹ್ಮ ಪ್ರಕಾಶ್ ಸಮಿತಿ ಅನ್ನುವಂಥದ್ದು 1990ರಲ್ಲಿ ಸಹಕಾರವು ರಾಜ್ಯದ ವಿಷಯವಾಗಿದ್ದರಿಂದ ಪ್ರತಿ ರಾಜ್ಯ ತನ್ನದೇ ಸಹಕಾರ ಶಾಸನವನ್ನು ಹೊಂದಬೇಕು, ಹಾಗೆ ಅದರ ಸದಸ್ಯತ್ವ ರಾಜಕೀಯಕ್ಕೆ ಸೀಮಿತವಾಗಿದೆ ಅನ್ನುವಂಥದ್ದು ತಿಳಿಸುತ್ತೆ. ಕರ್ನಾಟಕ ಸೌಹಾರ್ದ ಸಹಕಾರ ಅಧಿನಿಯಮ 1997 2001ರಿಂದ ಜಾರಿಗೆ ಬಂದಿರುವಂಥದ್ದು ಕೂಡ ನಾವು ನೋಡ್ತಾ ಬರುವಂಥದ್ದು. ಹಾಗೆ ವೈದ್ಯನಾಥ್ ಸಮಿತಿ ಅನ್ನುವಂಥದ್ದು 2004ರಲ್ಲಿ ಇತ್ತೀಚೆಗೆ ಬಂದಂತಹ ಒಂದು ಸಮಿತಿ. ಭಾರತ ಸರ್ಕಾರ ಗ್ರಾಮೀಣ ಸಹಕಾರ ಸಾಲ ಸಂಸ್ಥೆಗಳನ್ನ ಪುನರುಜ್ಜೀವನಗೊಳಿಸಬೇಕು, ಹಾಗೆ ಕ್ರಿಯಾ ಯೋಜನೆ ಮತ್ತು ಪ್ರಕ್ರಿಯೆಗಳನ್ನು ಸುಲಭಗೊಳಿಸಲು ಅಗತ್ಯತೆ ಇದೆ ಅಂತ ಕೂಡ ಒಂದು ಶಿಫಾರಸನ್ನ ಮಾಡಿರುವಂಥದ್ದು. 2008ರಲ್ಲಿ ನಬಾರ್ಡ್ ಮತ್ತು ರಾಜ್ಯ ಸರ್ಕಾರ MOU ಮೂಲಕವಾಗಿ ಈ ಸಮಿತಿಯನ್ನ ಕಾರ್ಯಗಳನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ದು ಕೂಡ ಶಿಫಾರಸನ್ನ ಮಾಡ್ತಾ ಬಂತು. ಕೃಷಿ ಸಾಲ ಮತ್ತು ಸಹಕಾರ ಸಂಸ್ಥೆಗಳ ವಿಷಯದಲ್ಲಿ ರಾಜ್ಯ ಸರ್ಕಾರ ಏನಿದೆ ಮೇಲ್ವಿಚಾರಣೆ ಮಾಡಬೇಕು ಅಂತ ಕೂಡ ನಾವು ಆ ವೈದ್ಯನಾಥ್ ಸಮಿತಿ ತಿಳಿಸಿರುವಂಥದ್ದು. ಇದಿಷ್ಟು ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತಹ ಒಂದು ಶಿಫಾರಸುಗಳು ಏನೆಲ್ಲ ಆಯಿತು 1904ರಿಂದ 51ರಿಂದ ಬಂದಂತಹ ಒಂದು ಸಮಿತಿಗಳು ಏನೆಲ್ಲ ಶಿಫಾರಸನ್ನ ಮಾಡಿದ್ವು ಅನ್ನುವಂಥದ್ದು ನಾವು ನೋಡ್ತಾ ಬಂದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಸ್ನೇಹಿತರೆ, ಸಹಕಾರ ಸಂಘಗಳಲ್ಲಿ ಬರುವಂತಹ ಒಂದು ಸ್ಥಾಪನೆ ಹೇಗಾಗಬೇಕು, ಅದಕ್ಕೆ ವಿಧಿ ಏನು ತಿಳಿಸುತ್ತೆ, ಹಾಗೆ ಅಲ್ಲಿ ಇರುವಂತಹ ಸದಸ್ಯರು ಎಷ್ಟು ಇರಬೇಕು ಅದರ ವಿಧಿ ಏನು ತಿಳಿಸುತ್ತೆ, ಸದಸ್ಯರನ್ನ ಯಾವಾಗ ತೆಗೆದು ಹಾಕಬಹುದು ಅಥವಾ ರಿಜಿಸ್ಟ್ರಾರ್ಗಳನ್ನ ಮೇಂಟೈನ್ ಮಾಡೋದು ಹೇಗೆ, ಅದೆಲ್ಲವನ್ನ ಮುಂದಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಹೋಗ್ತೇನೆ. ಈ ಮಾಹಿತಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಸಹಕಾರಿ ಸಂಘಗಳ ಬಗ್ಗೆ ನಾವು ಸಂವಿಧಾನದಲ್ಲಿ ಏನು ವಿಧಿ ಹೇಳುತ್ತೆ, ಅದರಲ್ಲಿ ಪ್ರಮುಖ ಸಮಿತಿಗಳೇನು, ಯಾವಾಗ ಸ್ಥಾಪನೆ ಆಯಿತು, ಭಾರತದಲ್ಲಿ ಯಾವಾಗ ಬಂತು, ಯಾವುದು ಸಹಕಾರ ಸಂಘ ಯಾವಾಗ ಬಂತು, ಇಂಗ್ಲೆಂಡ್ನಲ್ಲಿ ಯಾವಾಗ ಪ್ರಾರಂಭ ಆಯಿತು, ಅದರ ಹಿನ್ನೆಲೆ ಏನು, ಇದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಹೇಳುವ ಪ್ರಯತ್ನವನ್ನ ಮಾಡಿದ್ದೇನೆ. ಅದಕ್ಕೆ ಈ ಮಾಹಿತಿ ಏನಾದರೂ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಕ್ಲಾಸ್ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಆಲ್.